ತುಂಬ ಕಾಸ್ಟ್ಲಿ ಪ್ರೈಸ್ ಇರುತ್ತೆ. ಸೊ ಹಂಗಾಗಿ ಬೇಡ ಅನ್ನೋ ಥರನೂ ಇರ್ತಾರೆ. ಸೊ ನೆಕ್ಸ್ಟ್ ಬಂದು ಇದಂತೂ ನಂಗೆ ಎಷ್ಟು ಸಖತ್ ಇಷ್ಟ ಆಯ್ತು ಗೊತ್ತಾ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಸ್ ವ್ಲಾಗ್. ಸೊ ಬನ್ನಿ, ಈ ನನ್ನ ವ್ಲಾಗ್ನಲ್ಲಿ ಇವತ್ತು ನಾವು ನಿನ್ನೆ ಐಕಿಯಾಗೆ ಹೋಗಿದ್ವಿ ಅಲ್ವಾ. ಸೊ ಅಲ್ಲಿ ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ, ವಿತ್ ಪ್ರೈಸ್ನ ಹೇಳ್ತೀನಿ. ಯಾಕೆ ಪ್ರೈಸ್ನ ಹೇಳ್ತೀನಿ ಅಂತ ಅಂದರೆ, ಕೆಲವರು ಅಂದ್ಕೊಂಡಿರ್ತಾರೆ ಐಕಿಯಾಗೆ ಹೋದರೆ ತುಂಬ ಕಾಸ್ಟ್ಲಿ ಪ್ರೈಸ್ ಇರುತ್ತೆ. ಸೊ ಹಂಗಾಗಿ ಬೇಡ ಅನ್ನೋ ಥರನೂ ಇರ್ತಾರೆ. ಸೊ ಹಂಗಾಗಿ ಅಲ್ಲಿ ಯಾವ ಥರ ಪ್ರೈಸಸ್ ಇದೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಜೊತೆಗೆ ಅಲ್ಲಿ ಕಮ್ಮಿ, ನನ್ನ ಅನಿಸಿಕೆ ಏನು ಅಂತ ಅಂದರೆ ಅಲ್ಲಿ ಕಮ್ಮಿಯಿಂದ ಜಾಸ್ತಿ ತನಕನೂ ಇದೆ ಪ್ರೈಸು. ಸೊ ವಿತ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಸೊ ಅದು ನನ್ನ ಕನ್ಕ್ಲೂಷನ್. ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ. ಸೊ ಈಗ ತೋರಿಸ್ತಾ ಇದ್ದೀನಿ. ಫಸ್ಟೇ ಇದು ಬಂದು ಒಂದು ವಾಸ್. ಸೊ ನಾನು ತೊಗೊಂಡು ನಂಗೆ ತುಂಬ ಇಷ್ಟ ಆಯ್ತಿದ್ದು. ಸೊ 2 ತೊಗೊಂಡೆ. ಸೊ ಇದ್ರದ್ದು ಪ್ರೈಸ್ ಬಂದು 200 ರುಪೀಸ್. ಸೊ ಒಂದಕ್ಕೆ 200 ರುಪೀಸ್. ಸೊ 2 ತೊಗೊಂಡೆ. ಇದಕ್ಕೆ ಫ್ಲಾರು ಇತ್ತು, ಬಟ್ ನಂಗೆ ಅದು ಅಷ್ಟೊಂದು ಬರ್ತಂತ ಅನಿಸ್ಲಿಲ್ಲ. ಸೊ ಹಂಗಾಗಿ ಅದು 240 ರುಪೀಸು. ಸೊ ಹಂಗಾಗಿ ನಾನು ತೊಗೊಂಡಿಲ್ಲ. ಎರಡು ನಿಮಗೆನಾ? ಇದು ಮಮ್ಮಿಗೆ ಒಂದು, ಇದು ನನಗೆ. ನೆಕ್ಸ್ಟ್ ಬಂದು ಇದಂತೂ ನಂಗೆ ಎಷ್ಟು ಸಖತ್ ಇಷ್ಟ ಆಯ್ತು ಗೊತ್ತಾ. ಇದು ಪಿಲ್ಲೋ ಕವರ್ಸ್. ಸೊ ಈ ಥರ ಇದೆ, ಕಾಣ್ತಾ ಇದೆ ನೀಟಾಗೆ, ಈ ಥರ ಇದೆ. ಅದು 2 ತೊಗೊಂಡೆ. ಇದ್ರ ಪ್ರೈಸ್ ಬಂದು ಎಷ್ಟು ಖುಷಿ, 550ನಾ? ಅಂದರೆ ಡಿಸ್ಕೌಂಟ್ ಇತ್ತು. ಅದು ಡಿಸ್ಕೌಂಟ್ ಇತ್ತು, 350 ಸಮಥಿಂಗ್ ಇತ್ತು. ಇದಕ್ಕೆ 350. ಇದು ಒಂದಕ್ಕೆ 350, ಇದಕ್ಕೆ ಮತ್ತೆ 350. ಇದ್ರ ಮೇಲೆ ಇರೋ ಪ್ರೈಸ್ ಬಂದು 560 ಇಂದ ಡಿಸ್ಕೌಂಟ್ ಬಂತು 350 ಆಯಿತು. ಸೊ ಹಂಗಾಗಿ ಒಂದೊಂದಕ್ಕೆ 350. ಸೊ ಹಂಗಾಗಿ ಇದು ತೊಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು ಅಂತ ಅದಕ್ಕೆ ತೊಗೊಂಡೆ. ಓಪನ್ ಮಾಡಲ? ಒಂದನ್ನು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈ ಥರ ಇದೆ. ಸಖತ್ ಇಷ್ಟ ಆಯ್ತು ನನಗಿದು, ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಸೊ ಒಂದಕ್ಕೆ 350 ಓಕೆನಾ. ಸೊ ಇದಕ್ಕೆ ಇದ್ರ ಒಳಗಡೆ ಫಿಲ್ ಮಾಡೋಕ್ಕೆ ಇದು. ಸೊ ಇದರಲ್ಲಿ ಕ್ವಾಲಿಟೀಸ್ ಇತ್ತು. ಸೊ ಅದರಲ್ಲಿ ಎಷ್ಟಿಂದ 300 350 ಇದು 400 ಒಂದು 450. ಸೊ ಆ ಥರ ಇತ್ತು. ಸೊ ಇದನ್ನು ನಾನು ತೊಗೊಂಡೆ. ಇದು ಒಂದು 450 ರುಪೀಸ್. ಏನು ಅಂತಂದರೆ ಒಂದು 300 350 ಇದ್ರೆ ಸ್ವಲ್ಪ ಸಾಫ್ಟ್ ಆಗಿತ್ತು. 400 ಸ್ವಲ್ಪ ಹಾರ್ಡ್ ಬರುತ್ತೆ. ಸೊ ಹಂಗಾಗಿ ತಲೆನ ಉದ್ದ ತುಂಬ ಸಾಫ್ಟ್ ಚೆನ್ನಾಗಿರಲ್ಲ, ಹಂಗಾಗಿ ಸ್ವಲ್ಪ ಹಾರ್ಡ್ ಆಗಿತ್ತು. ಇದು ಬಂದು 450 ರುಪೀಸ್. ಸೊ ಇದ್ರ ಒಳಗಡೆ ಕುಷನ್, ಇನ್ನರ್ ಕುಷನ್, ಇದು ಕುಷನ್ ಕವರ್ ಹಾಕೋದು. ಓಪನ್ ಮಾಡಲಾಗಿದೆ ಅಂತ ನೋಡು. ಅದೇ ಒಂದು 10-20 ಮಿನಿಟ್ಸ್ ಬೇಕು ಅದಕ್ಕೆ. ಫುಲ್ ಇದು ಹಾಕ್ಬಿಡು. ಇದು ಡೋರ್ ಮ್ಯಾಟ್. ಸೊ ಇದಕ್ಕೆ ಒಂದು 149 ರುಪೀಸ್, 150. ಇದು ಸಾಫ್ಟ್ ಇದೆ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಅದು ಇದಿನ್ನ ಆಗಿದೆ, ಇನ್ನೂ ಟೈಮ್ ಬೇಕಂತೀನಿ. ಅದು ಒಂದು 10-20 ಮಿನಿಟ್ಸ್ ಬೇಕು, ದಪ್ಪ ಆಗುತ್ತೆ. ಇದು ಬಂದು 150 ರುಪೀಸ್. ಸೊ ನೆಕ್ಸ್ಟ್ ಬಂದು ನಾನು ಕರ್ಟನ್ಸ್ ತೊಗೊಳ್ಬೇಕಾಗಿತ್ತು. ಕರ್ಟನ್ಸ್ ಫೈನಲಿ ಬಂತು. ನನಗೆ ಇನ್ನೂ ಚೆನ್ನಾಗಿರೋದು ಬೇಕಿತ್ತು, ಬಟ್ ಅದರಲ್ಲಿ ಲಾಂಗ್ ಕರ್ಟನ್ಸ್ ಚೆನ್ನಾಗಿದೆ ಐಕಿಯಾದಲ್ಲಿ. ಶಾರ್ಟ್ ವಿಂಡೋ ಕರ್ಟನ್ಸ್ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ, ಬಟ್ ನನ್ನ ಕಲರ್ಸ್ ನನಗೆ ಪೇಸ್ಟಲ್ ಕಲರ್ಸ್ ಬೇಕಿತ್ತು.
ಹಾರ್ಡ್ ಇದೆಯಾ? ಎಸ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಕಡೆ ಒಂದು ಆ ಕಡೆ ಒಂದು. ಇದೆಲ್ಲ ಹಿಡಿದು ಚೆನ್ನಾಗಿದೆಯಾ? ಬಟ್ ಇದು ಎರಡು ಸೇರಿ ಎಷ್ಟಾದಂಗೆ ಆಯಿತು? 1000. ಇನ್ನರ್ ಇದು 450, ಇದು 350. 4 800. 7 800 ಆಯಿತು ಅಂದ್ರಿಂದ ಇದಕ್ಕೆ 800 ಇದಕ್ಕೆ 800 ಅಂದರೆ ಎಷ್ಟಾಯಿತು? ಸೊ ಇದು ಒಂದು 1200 ಒನ್ ಪೇರ್. 1200 ರುಪೀಸ್ ಇವಾಗ ಒಂದು ಪೇರ್. ಒಂದು ಪೇರ್ಗೆ 1300 ರುಪೀಸ್. ಸೊ ಅದು ಈ ಥರ ಇದೆ. ಇಷ್ಟು ಲಾಂಗ್ ಇದೆ. ಶೇಡ್ ಬಂದು ಈ ಥರ ಇದೆ. ಕಾಣ್ತಾಯಿದೆ ನೀಟಾಗಿ? ಕಾಣ್ತಾಯಿದೆ? ಈ ಥರ ಇದೆ. ಸೊ ಇಲ್ಲೇ ಈ ಥರ ಎಲ್ಲ ಹಿಂಗಿದೆ. ಇದನ್ನು ಈಸಿಯಾಗಿ ಹಾಕ್ತಿತ್ತು ರೆಡಿಮೇಡ್. ಇಲ್ಲೇ ಬೇರೆ ಲುಕ್ಕು ಮತ್ತೆ ಅಲ್ವಾ? ನೋಡಿ ಹೆಂಗೆ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಿದೆ. ಲೆಂತ್ ಎಲ್ಲ ಹಂಗೆ ಚೆನ್ನಾಗಿದೆ ಅಲ್ವಾ? ಕರೆಕ್ಟಾಗಿದೆ. ಬಂದು ಈ ಶೇಡು. ಇದು ಬಂದು ಡೈನಿಂಗ್ ಹಾಲ್ಗೆ. ಸೊ ಇದು ಎಷ್ಟು? ಇದು ಅಷ್ಟೇ ಸೇಮ್ 1200 ಪ್ಯೂರ್ ಕಾಟನ್. ಇದು ಅದು ಸ್ವಲ್ಪ ಬೇರೆ ಥರ ಬರುತ್ತೆ. ಇದು ಫುಲ್ ಪ್ಯೂರ್ ಕಾಟನ್. ಈ ಶೇಡು ಚೆನ್ನಾಗಿದೆ ಅಂತ ತಗೊಂಡೆ. ಇದು ಲೈಟ್ ಕಲರ್ಸ್ ಇರಲಿ ಅಂತ. ಈ ಥರ ಇದೆಯಾ? ಇದಕ್ಕೆಲ್ಲ ಮ್ಯಾಚ್ ಆಗಲಿ. ಇಲ್ಲೇ ಡೈನಿಂಗ್ ರೂಮ್ ಇರುತ್ತೆ ಪಕ್ಕ. ಸೊ ಹಂಗಾಗಿ ಅದಕ್ಕೂ ಮ್ಯಾಚ್ ಆಗಲಿ ಅಂತ ಈ ಶೇಡೇ ತೊಗೊಂಡಿದ್ದೀನಿ. ಇದು ಬಂದು ಡೈನಿಂಗ್ ರೂಮ್ ಇದೆ. ಓಕೆನಾ? ಸೊ ನೆಕ್ಸ್ಟ್ ಬಂದು ಇದು. ಸೊ ಇದೇನಪ್ಪ ಅಂತ ಅಂದರೆ ಇದು ಸ್ಟೋರೇಜ್ ಬಾಕ್ಸ್ ಅಂತ. ಸೊ ನೋಡಿ ಈ ಥರ ಕಾಣುತ್ತೆ. ಓಪನ್ ಮಾಡಿದ್ರೆ ಈ ಥರ ಕಾಣುತ್ತೆ. 1 2 3 4 5 ಇಲ್ಲಿ 5 ಸ್ಟೋರೇಜ್ ಮಾಡ್ಬೋದು. ಇದೇನೋ ಅಂತ ಇದೆಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಇದು ಮತ್ತೆ ಓಪನ್ ಮಾಡಲ್ಲ. ಯಾಕೆಂದರೆ ಇದು ನಮ್ಮ ಮಮ್ಮಿ ತೊಗೊಂಡಿದ್ದು, ನಾನು ತೊಗೊಂಡಿಲ್ಲ. ಇದನ್ನು ನೆಕ್ಸ್ಟ್ ಯಾವಾಗಲೂ ನಾನು ತೊಗೊಳ್ತೀನಿ. ಚೆನ್ನಾಗಿದೆ. ಕ್ಲಾತ್ ಎಲ್ಲ ಚೆನ್ನಾಗಿದೆ. ಇದು ಬಂದು ಅಮೌಂಟು 600 ರುಪೀಸ್. ಇದು ಒಂದು 600. ಇದು ವಾರ್ಡ್ರೂಬ್ನಲ್ಲಿ ಹ್ಯಾಂಗರ್ ಏನದು ಕಂಪಾರ್ಟ್ಮೆಂಟ್ ಆಗಿ ನಾವೇನು ಇಡ್ಬೋದು. ಸೊ ಅದಕ್ಕೆ ಇದನ್ನು ತಗೊಂಡು ದಿಸ್ ಇಸ್ ನೈಸ್. ಆಮೇಲೆ ಮತ್ತೆ ಐಕಿಯಾಗಿ ಹೋಗಿ ಎಲ್ಲ ಫುಲ್ A to Z ಶಾಪಿಂಗ್ ನೋಡಿಕೊಂಡು ಮುಗಿಸ್ಕೊಂಡು ಮತ್ತೆ ಒಂದು ರೊಟ್ಟಿ ಮಾಡಿ ಪಲ್ಯ ಎಲ್ಲ ಮಾಡಿ ತಿಂದು ನೆಕ್ಸ್ಟ್ ಲಾಸ್ಟ್ ಒನ್ ನಾನು ಇದೊಂದು ತಗೊಂಡ್ವಿ. ನನ್ನಷ್ಟೇ ಇಟ್ಟಿದ್ದಲ್ಲ, ನನ್ನಷ್ಟೇ ಇಟ್ಟಿದೆ. ಇದೇನಕ್ಕೆ ತಗೊಂಡಿದ್ದು ಅಂತಂದರೆ ಇದು ಒಂದು ಅಲ್ಲಿ ಸೋಫಾ ಇದಕ್ಕೆ ಚೆನ್ನಾಗಾಗುತ್ತೆ ಅಂತ ತೊಗೊಂಡ್ವಿ. ಇದ್ರದ್ದು ಅಮೌಂಟ್ ಎಷ್ಟು? ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು 2450. ಅದು ಆ್ಯಕ್ಚುಲಿ ಅಲ್ಲಿ ಇರೋದ್ರಲ್ಲಿ ಕಂಪೇರ್ ಮಾಡಿದ್ರೆ ಇದು ಒಂಥರ ಚೆನ್ನಾಗಿದೆ. ಎಲ್ಲ ಸಖತ್ತಾಗಿತ್ತು. ಮಾತ್ರ ಕಾಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಸೊ ಇದನ್ನು ನಾವು ತೊಗೊಂಡು ಫೈನಲಿ ಇದಿಷ್ಟು. ಓಕೆ, ಫಸ್ಟ್ ಅದನ್ನೆಲ್ಲ ಡೋರ್ನ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಆಮೇಲೆ ಇದು ಹಾಕೋಣ. ಓಕೆ, ಇಲ್ಲಿ ಹಾಕೋ ದೊಡ್ಡದಾಗಿದ್ರೆ ಚೆನ್ನಾಗದು. ಆ್ಯಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿದೆ. Like my video, please like, share and subscribe to my YouTube channel Pratis Vlog. See you in the next vlog. Thanks for watching. Bye.